ನಾವು ಆ ಕಾಂಟ್ರಾಕ್ಟ್ ಬಗ್ಗೆ ಮಾತಾಡಿದ್ವಿ, ಅಗ್ರಿಮೆಂಟ್ಸ್ ಪ್ರತಿ ಬಿಸ್ನೆಸ್ ಅಲ್ಲೂ ಇದು ಬೇಕಾಗುತ್ತೆ, ಬಿಕಾಸ್ ದಟ್ ಈಸ್ ಹೌ ದೇಲ್ ಬಿ ಏಬಲ್ ಟು ಮೇಕ್ ಶೋರ್. ಬಟ್ ಆದ್ರೆ ವಿ ಹ್ಯಾವ್ ಅ ಚಾಲೆಂಜ್ ಅಲ್ವಾ, ಬಿಕಾಸ್ ಬೈ ಚಾನ್ಸ್ ಏನಾದ್ರು ಇಶ್ಯೂ ಬಂದ್ರೆ ನನಗೆ ಅದ್ರ ಕಂಟ್ರೋಲ್ ಇದೆಯಾ ಅಥವಾ ಪವರ್ ಇದೆಯಾ ಅಂತ ಗೊತ್ತಾಗೋದು ಅಗ್ರಿಮೆಂಟ್ ಇದ್ರೆ ಮಾತ್ರ. ಸೊ ಅದಕ್ಕೆ ನೀವು ಹೇಳಿದ್ರಿ ಒಂದು ಮಾಸ್ಟರ್ ಅಗ್ರಿಮೆಂಟ್ ಮಾಡಿಸ್ಬಿಟ್ಟು ಅದನ್ನೇ ರಿಪ್ಲಿಕೇಟ್ ಮಾಡ್ತಾ ಹೋಗಿ ಅಂತ. ಬಟ್ ನನಗ ರೈಟ್ಸ್ ಇದೆಯಾ, ಅಥವಾ ಕೆಲವು ಸತಿ ನಾನು ಆ ರೈಟ್ಸ್ ನ ಯೂಸ್ ಮಾಡ್ಕೋಬಹುದಾ? ಇಸ್ ಇಟ್ ದ ಸೇಮ್ ವಿಚ್ ವಿ ಟಾಕ್ ಅಬೌಟ್ RTI, ರೈಟ್ ಟು ಇನ್ಫಾರ್ಮೇಶನ್ ಅಂತ ಮಾತಾಡ್ತೀವಲ್ಲ, ಅದು ಇದು ಸೇಮಾ, ಇಲ್ಲ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಂದ್ರೆ ಬೇರೆ ಇದೆಯಾ? ಕೆನ್ ಯು ಹೆಲ್ಪ್ ಮಿ ವಿತ್ ದಟ್? So Right to Information Act is a different act. Right to Information ಯಾವಾಗ ಬರುತ್ತೆ ನಿಮಗೆ anything which is related to the government system. Okay, so that is where the right to information, citizens have a right to get the information anta, that is the meaning of it. So idralli transparency irutte, accountability irutte government alli matte government institutions alli. Why this is corruption agbardu, nam democracy work agbeku. So that is why it is all the citizens have a right. This is RTI. ಸೊ ಅಲ್ಲಿಗೆ ಗವರ್ಮೆಂಟ್ ಇಂದ ಏನಾದ್ರು ಇನ್ಫಾರ್ಮೇಶನ್ ಬೇಕು ಅಂದ್ರೆ, ಅಥವಾ ಗವರ್ಮೆಂಟ್ ಸಿಸ್ಟಮ್ಸ್, ಪಂಚಾಯತ್ ಅವರಿಂದ ಏನಾದ್ರು ಒಂದು ಡಾಕ್ಯುಮೆಂಟ್ ಅವ್ರು ಹೇಗೆ ಯೂಸ್ ಮಾಡ್ತಾರೆ ಫಂಡ್ಸ್ ಅಥವಾ ಯಾವ ತರ ಯುಟಿಲೈಸ್ ಆಗ್ತಿದೆ ಅನ್ನೋ ಡೇಟಾ ಬೇಕಂದ್ರೆ RTI, ರೈಟ್ ಟು ಇನ್ಫಾರ್ಮೇಶನ್. ಸೊ ಅಲ್ಲಿಗೆ ಎವ್ರಿ ಕಾಮನ್ ಮ್ಯಾನ್ ಹ್ಯಾಸ್ ಅ ರೈಟ್ ಟು ಇನ್ಫಾರ್ಮೇಶನ್ ಆಫ್ ಗವರ್ಮೆಂಟ್. ದಟ್ಸ್ ಹೌ ಇಟ್ ವರ್ಕ್ಸ್ ಅಲ್ವಾ? ಓಕೆ. ಸೊ ಈಗ ರೈಟ್ ಟು ಇನ್ಫಾರ್ಮೇಶನ್ ಅಲ್ಲಿಗೆ ನಾವು ಗವರ್ಮೆಂಟ್ ಟಚ್ ಮಾಡಿದ್ವಿ. ನಾವ್ ಆಸ್ ಅನ್ ಆಂಟ್ರಪ್ರಿನರ್ಸ್ ನಾವು ಪ್ರೊಟೆಕ್ಟ್ ಮಾಡ್ಕೊಳೋದಕ್ಕೆ ಯು ಟೋಲ್ಡ್ ಅಬೌಟ್ ಅಗ್ರಿಮೆಂಟ್. ಬಟ್ ಆದ್ರೆ answer me this way, if I'm a consumer, there are a lot of consumer laws as well. ನಾನು ಯಾವ ಕೋರ್ಟ್ನ ಅಪ್ರೋಚ್ ಮಾಡಬಹುದು? ಫಾರ್ ಎಕ್ಸಾಂಪಲ್ ನಾನು ಐಫೋನ್ ಪರ್ಚೇಸ್ ಮಾಡಿದೆ ಅಥವಾ ಲ್ಯಾಪ್ಟಾಪ್ ಪರ್ಚೇಸ್ ಮಾಡಿದೆ, ಅಥವಾ ನನಗೆ ನಾನು ಪರ್ಚೇಸ್ ಮಾಡಿರೋ ಶಾಪ್ ಇಂದ ಏನಾದ್ರು ಚಾಲೆಂಜ್, ಇದೇನಾಗುತ್ತೆ ಅಂದ್ರೆ ಕನ್ಸ್ಯೂಮರ್ ನಮ್ಮ ಮೇಲೆ ಕೇಸ್ ಹಾಕಬಹುದಾ? ಬಿಸ್ನೆಸ್ ಮ್ಯಾನ್ ಇದನ್ನ ಹೇಗೆ ಪ್ರೊಟೆಕ್ಟ್ ಮಾಡಬಹುದು? ಐ ನೀಡ್ ದ ಟೂ ಸೈಡ್ಸ್ ಆಫ್ ದ ಸ್ಟೋರಿ. Okay, so as a consumer, the moment you discover that again you had given a offer, ನನಗೆ ಈ ಮಾಡೆಲ್ ಬೇಕು, ನನಗೆ ಈ ಫೀಚರ್ಸ್ ಬೇಕು, ಓಕೆ, ಅದನ್ನ ಶಾಪ್ಕೀಪರ್ ಎಕ್ಸೆಪ್ಟ್ ಮಾಡಿ ನಿಮಗೆ ಒಂದು ಮಾಡೆಲ್ ಕೊಟ್ಟಿದ್ದಾನೆ. the moment you understand that there is some breach in this, breach of trust ಬರುತ್ತೆ ಅಥವಾ ವಯೋಲೇಷನ್ ಬರುತ್ತೆ. ಸೊ ಏನಾದ್ರೂ ಮಿಸ್ಸಿಂಗ್ ಇದ್ರೆ ಅಥವಾ ಡ್ಯಾಮೇಜ್ ಗುಡ್ ಬಂದಿದ್ರೆ, ಸೊ ದಟ್ ಇಸ್ ಅಗೇನ್ ಬ್ರೀಚ್ ಆಫ್ ಟ್ರಸ್ಟ್. ಯು ಹ್ಯಾವ್ ಟ್ರಸ್ಟೆಡ್ ದಟ್ ಯು ಆರ್ ಗೋಯಿಂಗ್ ಟು, ವೆನ್ ಯು ಪ್ಲೇಸ್ ಅನ್ ಆರ್ಡರ್ ಆನ್ಲೈನ್ ಆಲ್ಸೋ ನೀವು ಟ್ರಸ್ಟ್ ಮಾಡಿ ಆರ್ಡರ್ ಮಾಡ್ತೀರಾ. So the moment you get to know, you can immediately send a notice. Now under Consumer Act, it is very important, and many laws, for example, check bounce alli, it is important that you have to send a notice first. Notice inda nimage parihar sikkilla andre, then you can approach the consumer court. So usually 3 years of limitation barutte, within 3 years, but they will also see that niಮಗೆ knowledge ಬಂದ ತಕ್ಷಣ ನೀವು ಮಾಡಿದಿರೋ ಇಲ್ಲ. Then there are terms and conditions which we sign. ಈ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಲ್ಲಿ ಬರ್ದಿರುತ್ತೆ 7 days ಇಲ್ಲಾಂದ್ರೆ 10 days ಇಲ್ಲಾಂದ್ರೆ ನಾವು ರಿಪ್ಲೇಸ್ ಮಾಡೋದಿಲ್ಲ. ಬಟ್ ದ ಕೋರ್ಟ್ ವಿಲ್ ಸಿ ವೆದರ್ ಇಟ್ ಇಸ್ ರೀಸನೇಬಲ್. ಇಫ್ ಐ ಟೆಲ್ ಯು ವಿದಿನ್ 2 days if you don't replace, I will if you don't come to me, I will not replace. So the court will always see that whether these clauses that have been put by the business owner are reasonable or not. Consumer Protection Act is completely to protect the consumers from its rights. But the consumer must also be aware. So jago grahak jago. It is something wherein have we seen few requirements that will be. So each and everything, if you go to the Consumer Act, you may or you may not get a remedy. So this should not be again misused. So in that case, alige consumer rights ಇದೆ, but still I think this is a wonderful point. Shraddha ಏನ್ ಹೇಳ್ತಾ ಇದಾರೆ ಅಂದ್ರೆ, ಎವ್ರಿ ಬಿಸ್ನೆಸ್ ಯು ನೀಡ್ ಟು ಬಕಲ್ ಅಪ್ ಯುವರ್ ಸೆಲ್ಫ್. ಅಂದ್ರೆ ಕನ್ಸ್ಯೂಮರ್ ನಿಮ್ ಮೇಲೆ ರೈಟ್ ಹಾಕೋದಕ್ಕೆ, ಕೇಸ್ ಹಾಕೋದಕ್ಕೆ ಎಲ್ಲಾ ಆಪ್ಷನ್ಸ್ ನೀವೇ ಕೊಡ್ತಿದ್ದೀರಾ. ಇಫ್ ಯು ಡೋಂಟ್ ಹ್ಯಾವ್ ಅ ರೈಟ್ ಟರ್ಮ್ಸ್ ಅಂಡ್ ಕಂಡೀಷನ್, ಅಸ್ಯೂಮ್ ಆಸ್ ಅ ಬಿಸ್ನೆಸ್ ಮ್ಯಾನ್ ನಿಮ್ಮ ಹತ್ರ ಪ್ರಾಪರ್ ಆಗಿ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ ಸಿಸ್ಟಮ್ ರೆಡಿ ಮಾಡ್ಕೊಂಡು ಆಮೇಲೆ ಸೆಲ್ ಮಾಡ್ತಾ ಇದ್ರೆ ಕನ್ಸ್ಯೂಮರ್ಸ್ ನಿಮ್ ಮೇಲೆ ಕೇಸ್ ಹಾಕೋದಕ್ಕೆ ಲಿಮಿಟೆಡ್ ರೈಟ್ಸ್ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಯು ಆರ್ ಲೈಕ್ ಅ ಓಪನ್ ಟ್ರೆಜರ್. ಯಾರು ಯಾವಾಗ ಬೇಕಾದ್ರೂ ಬಂದು ತಗೊಳೋ ಅಂತ ರೈಟ್ಸ್ ನ ನೀವೇ ಕೊಡ್ತಿದ್ದೀರಾ. ಸೊ ಇಟ್ ಮೀನ್ಸ್ ನಿಮ್ ಬಿಸ್ನೆಸ್ ಅಲ್ಲಿ ಕನ್ಸ್ಯೂಮರ್ ಇಂದ ಪ್ರೊಟೆಕ್ಟ್ ಮಾಡ್ಕೊಳೋದಕ್ಕೆ ನಿಮ್ಮ ಹತ್ರ ಬೇಸಿಕ್ ಡಾಕ್ಯುಮೆಂಟ್ ಇದೆಯಾ, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆಯಾ? ಇಲ್ಲ ಅಂತ ಹೇಳಿದ್ರೆ ಅಗೇನ್ ಗೋ ಬ್ಯಾಕ್ ಟು ಯುವರ್ ಅಡ್ವೊಕೇಟ್, ಕುತ್ಕೊಂಡು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಇಂದ ಆಗುವಂತ ಚಾಲೆಂಜಸ್ ಮತ್ತೆ ಅದರಿಂದ ನೀವು ಪ್ರೊಟೆಕ್ಟ್ ಮಾಡ್ಕೊಳಕ್ ಬೇಕಾಗಿರೋ ರೈಟ್ಸ್ ನ ನೀವ್ ಅದನ್ನ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ ಡಾಕ್ಯುಮೆಂಟ್ ನ ರೆಡಿ ಮಾಡ್ಕೊಳ್ಳಿ. ಐ ಥಿಂಕ್ ದಿಸ್ ಇಸ್ ವಂಡರ್ಫುಲ್ ಪಾಯಿಂಟ್. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಎಲ್ಲಾ ಕನ್ಸ್ಯೂಮರ್ಸ್ ಒಂದೇ ಆಂಗಲ್ ಅಲ್ಲಿ ಥಿಂಕ್ ಮಾಡಲ್ಲ. ಕೆಲವರು ಕೇಸ್ ಹಾಕಬೇಕು ಅಂತಾನೆ ನಿಮ್ಮ ಹತ್ರ ಪ್ರಾಡಕ್ಟ್ ಬೈ ಮಾಡ್ತಾರೆ. ಬೈ ಮಾಡದ್ಮೇಲೆ ನಿಮ್ಮ ಹತ್ರ ಕೇಸ್ ಹಾಕೋದಕ್ಕೆ ನೀವೇ ಆಪ್ಷನ್ ಕೊಡ್ತಿದ್ರೆ, ಬಿಕಾಸ್ ಯು ಆರ್ ನಾಟ್ ಬೌಂಡ್, ಯು ಆರ್ ನಾಟ್ ಲೀಗಲಿ ಬೈಂಡಿಂಗ್ ಯುವರ್ ಸೆಲ್ಫ್. ಹಾಗಾಗಿ ನಿಮ್ ಕಂಪನಿ ಕನ್ಸ್ಯೂಮರ್ ಇಂದ ಲೀಗಲ್ ಬೈಂಡಿಂಗ್ ಆಗೋದಕ್ಕೆ ಚಾನ್ಸ್ ಇದೆಯಾ? ಇಲ್ಲ ಅಂತ ಹೇಳಿದ್ರೆ
you need to protect yourself. Maybe I think this ಈಗ ಆಯ್ತು, ಈಗ ಕನ್ಸ್ಯೂಮರ್ ನಮ್ಮಲ್ಲಿ ಕೇಸ್ ಹಾಕ್ತಾರೆ ಹಾಕಲ್ಲ ಅನ್ನೋದಕ್ಕಿಂತ ಜಾಸ್ತಿ ದೇರ್ ಆರ್ ಕಾನ್ಫ್ಲಿಕ್ಟ್ಸ್ ಅಲ್ವಾ. ಇಟ್ ಮೈಟ್ ಬಿ ಪಾರ್ಟ್ನರ್ಸ್ ಮಧ್ಯೆ ಕಾನ್ಫ್ಲಿಕ್ಟ್ಸ್ ಬರ್ಬೋದು, ಕನ್ಸ್ಯೂಮರ್ ಮತ್ತೆ ನಮ್ಮ ಹತ್ರ ಕಾನ್ಫ್ಲಿಕ್ಟ್ಸ್ ಬರ್ಬೋದು, ನಮ್ಮ ಹತ್ರ ಮತ್ತೆ ಸಪ್ಲೈಯರ್ ಹತ್ರ ಕಾನ್ಫ್ಲಿಕ್ಟ್ಸ್ ಬರ್ಬೋದು. ಮೈ ಪ್ರಾಬ್ಲಮ್ ಇಸ್ ಕಾನ್ಫ್ಲಿಕ್ಟ್ ಬಂದಾಗ ಯಾವಾಗ ಲೀಗಲ್ ಒಪಿನಿಯನ್ ತಗೋಬೇಕು, ಅಥವಾ ಯಾವಾಗ ಲೀಗಲ್ ಸಿಸ್ಟಮ್ ನ ಅಪ್ರೋಚ್ ಮಾಡಬೇಕು, ಅಥವಾ ಯಾವ ಫಾರ್ಮ್ಯಾಟ್ ಅಲ್ಲಿ ಅಪ್ರೋಚ್ ಮಾಡಬೇಕು? Absolutely. So before entering into any transaction, be it with your own friend or your family member, it is always advised new communication and writing a lead. So what I always say is, when your agreements are in place, when your communication is in writing, there is very less chance of any conflicts happen. Suppose despite of this conflicts happen, the moment there is a conflict, you have to again give a written communication. Resolve ಆಗ್ಲಿಲ್ಲ, ನೀವು ನಿಮ್ಮ ಅಗ್ರಿಮೆಂಟ್ ಹೋಗಿ ಚೆಕ್ ಮಾಡಿ ಏನ್ ಕ್ಲಾಸ್ ಇದೆ. ಇನ್ ಎನಿ ಅಗ್ರಿಮೆಂಟ್ ದೇರ್ ಇಸ್ ಆಲ್ವೇಸ್ ಅ ಡಿಸ್ಪ್ಯೂಟ್ ರೆಸಲ್ಯೂಷನ್ ಕ್ಲಾಸ್. ಸೊ ನಾವು ಮೀಡಿಯೇಷನ್ ಮಾಡ್ತೇವಂತ ಬರೀತೀರಿ, ಅಥವಾ ನಾವು ಕೋರ್ಟ್ ಅಲ್ಲಿ ಹೋಗ್ತೇವಂತ ಬರೀತೀರಿ, ಯಾವ ಕೋರ್ಟ್ ಅಲ್ಲಿ ಹೋಗ್ತೇವಂತ ಅದನ್ನು ನಾವು ಬರೀತೀರಿ. So you have to see what is the dispute resolution clause. ಆ ಪ್ರಕಾರ you can go to the lok adalat or you can issue them a notice. Notice ಅನ್ನು issue ಮಾಡಿ through your lawyer. So instead of just going to the court, if you issue the notice, you are saving a lot of time, you are saving a lot of money, okay, and also you are saving the chances of spoiling your relationship with that person. You direct court alli hogi summons kalsidre, there are chances you may lose that vendor or that supplier of yours. But if you send a decent legal notice through your lawyer that my client is facing so and so problem because of so and so things, it is advised that within 30 days you resolve this, otherwise my client will be forced to take legal action. Awesome. So not necessary that we need to file a case and fight in court. ಅದಕ್ಕೆ ಮುಂಚೆ at least drop a legal notice, just send a reminder. ಏನಂದ್ರೆ ಲೀಗಲ್ ನೋಟಿಸ್ ಬಂದ ತಕ್ಷಣ ನೆಗೆಟಿವ್ ಅನ್ನೋದೇ ಅನ್ಕೊಳೋ ನೆಸೆಸಿಟಿ ಇಲ್ಲ, ಬಟ್ ಯು ಆರ್ ಪ್ರೊಟೆಕ್ಟಿಂಗ್ ಯುವರ್ ಓನ್ ರೈಟ್ಸ್. ಸೊ ಐ ಥಿಂಕ್ ದಟ್ ಈಸ್ ಈಕ್ವಲಿ ಇಂಪಾರ್ಟೆಂಟ್, ಬಿಕಾಸ್ ಒಂದು ಲೀಗಲ್ ಸಿಸ್ಟಮ್ ಅಪ್ರೋಚ್ ಮಾಡ್ತಾ ಇರೋ ಪರ್ಪಸ್ ಕಾನ್ಫ್ಲಿಕ್ಟ್ ರೆಸಲ್ಯೂಷನ್ಗೆ ಅಂತ, ಡಿಸ್ಪ್ಯೂಟ್ ರೆಸಲ್ಯೂಷನ್ಗೆ ಅಂತ. ನಾವೇ ಆಪ್ಷನ್ ಕೊಟ್ರೆ ದರ್ ಇಸ್ ನೋ ಪಾಯಿಂಟ್. ಐ ಥಿಂಕ್ ಮೋಸ್ಟ್ ಆಫ್ ಅಸ್ ವಿ ಹ್ಯಾವ್ ದಿಸ್ ಚಾಲೆಂಜ್ ಅಲ್ವಾ ಬಿಸ್ನೆಸ್ ಅಲ್ಲಿ, ಅಯ್ಯೋ ಕೊಟ್ಟೆ ನನ್ಗೆ ರಿಟರ್ನೇ ಕೊಡ್ಲಿಲ್ಲ, ಐ ಟ್ರಸ್ಟೆಡ್ ಹಿಮ್. I think the word trust is so much used that you are using it only when something goes wrong. ತಪ್ಪಾಗ ತನಕ ಮಾತ್ರ ಕಾಯ್ತಿದ್ವಿ, ಏನಾದ್ರು ಮಿಸ್ಟೇಕ್ ಆದಾಗ ನಾನು ಟ್ರಸ್ಟ್ ಮಾಡಿದೆ ಅಂದ್ರೆ ಟ್ರಸ್ಟ್ ಮಾಡೋ ನೆಸೆಸಿಟಿನೇ ಇಲ್ಲ. ಲೀಗಲ್ ಸಿಸ್ಟಮ್ ಅಲ್ಲಿ ಎಲ್ಲದಕ್ಕೂ ಕೊಟ್ಟಿರೋ ಸೊಲ್ಯೂಷನ್. ಬಟ್ ಆದ್ರೆ ಆ ಟ್ರಸ್ಟ್ ಅನ್ನೋದು ಇನ್ನೊಂದು ವರ್ಡ್ ಜೊತೆ ಅಟ್ಯಾಚ್ ಆಗ್ತಿದೆ, ವಿಚ್ ಇಸ್ ಕಾಲ್ಡ್ ಆಸ್ ಓರಲ್ ಟ್ರಾನ್ಸಾಕ್ಷನ್ ಆರ್ ವರ್ಬಲ್ ಟ್ರಾನ್ಸಾಕ್ಷನ್. ಸೊ ಐ ಥಿಂಕ್ ತುಂಬಾ ಜನ ಏನ್ ಹೇಳ್ತಾರೆ, ಐ ಸ್ಪೋಕ್ ಟು ಹಿಮ್, ಹಿ ಅಗ್ರೀಡ್, ನನ್ನ ಹತ್ರ ಒಪ್ಕೊಂಡು ಪ್ರಾಮಿಸ್ ಮಾಡಿದ್ಮೇಲೆ ನಾವು ಟ್ರಾನ್ಸಾಕ್ಷನ್ ಸ್ಟಾರ್ಟ್ ಮಾಡಿದ್ವಿ. ಬಟ್ ಹೇಗೆ ವರ್ಬಲ್ ಕಮ್ಯುನಿಕೇಶನ್ ನಾವು ಕೋರ್ಟ್ ಅಲ್ಲಿ ಪ್ರೂವ್ ಮಾಡಬಹುದು? Verbal communication in business contracts are acceptable because ನಿಮ್ಮ ಹತ್ರ invoices ಇರ್ತವೆ, purchase order ಇರುತ್ತೆ, ಅಥವಾ mail communication ಇರುತ್ತೆ. So in those cases contract is not really necessary, but you have to establish that the goods were purchased or the goods were sold. This is the invoice, this is the ledger where the payment is pending. And very simple technique is send debit notes. So small debit notes, every quarterly you devise that system in your business that you are constantly sending the debit notes. So all these things when you have, you do not need a account. Okay, so I think in that way, nim business alli I think you need to take one other important step anta ಹೇಳ್ತಾ ಇರೋದು, verbal communication. ಅಂದ್ರೆ orally ಅವ್ರು ನಂಗೆ ಪ್ರಾಮಿಸ್ ಮಾಡಿದ್ರು, ಇವ್ರು ನಂಗೆ ಹೇಳಿದ್ರು, unless it is being proved, verbal communication also will go for toss. ಅಂದ್ರೆ ನಾನ್ ಬರೀ ನನ್ನ ಫ್ರೆಂಡ್ ಹೇಳಿದ್ದ ಅಂತ ನಾನು ಹೇಳಿದ್ರೆ, ಅಥವಾ ನಾವು ಡಿಸ್ಕಷನ್ ಅಲ್ಲಿ ಪಾಯಿಂಟ್ ಬಂದಿತ್ತು ಅಂತ ಹೇಳಿದ್ರೆ, ಇಟ್ ಕೆನಾಟ್ ಬಿ ಪ್ರೂವ್. ಸೊ ವರ್ಬಲ್ ಕಮ್ಯುನಿಕೇಶನ್ ಇಟ್ ಸೆಲ್ಫ್ ಪ್ರೂಫ್ ಆಗಕ್ ಚಾನ್ಸ್ ಇಲ್ಲ. ವರ್ಬಲ್ ಕಮ್ಯುನಿಕೇಶನ್ಗೆ ಪ್ರೂವ್ ಮಾಡೋದಕ್ಕೆ ಕೆಲವು ಸಬ್ಸ್ಟಾನ್ಷಿಯಲ್ ಪ್ರೂಫ್ ಇರ್ಬೇಕು ನಿಮ್ಮ ಹತ್ರ. ಆ ಪ್ರೂಫ್ ಇದ್ರೇನೆ ಇಟ್ ಕ್ಯಾನ್ ವರ್ಕ್ ಔಟ್. ಸೊ ಇಟ್ ಮೀನ್ಸ್ ಅಗೇನ್ ನಿಮ್ ಲೀಗಲ್ ಸಿಸ್ಟಮ್ ಹೇಗಿದೆ ನಿಮ್ಮ ಆಫೀಸಲ್ಲಿ ಅಥವಾ ನಿಮ್ ಕಂಪ್ನಿಯಲ್ಲಿ ಚೆಕ್ ಮಾಡ್ಕೊಳ್ಳಿ. ಇನ್ ಕೇಸ್ ಎಲ್ಲಾದ್ರೂ ಲೂಪ್ಸ್ ಇದೆ ಅಂದ್ರೆ, ಐ ಥಿಂಕ್ ದಿಸ್ ಇಸ್ ಎಕ್ಸಾಕ್ಟ್ಲಿ ವೇರ್ ಅ ಲಾಯರ್ ಕಮ್ಸ್ ಇನ್ ಟು ಪಿಕ್ಚರ್. ನಾವು ಬಿಸ್ನೆಸ್ ಶುರು ಮಾಡೋದು ಎಷ್ಟು ಮುಖ್ಯನೋ ಲೀಗಲಿ ಬೈಂಡ್ ಮಾಡೋದು ಅಷ್ಟೇ ಮುಖ್ಯ. ನಾವೊಂದು ಕಂಪ್ನಿ ಅಂದ್ರೆ ಗೋಡೆಗಳು ಕಟ್ತೀವಿ, ರೂಫ್ ಕಟ್ತೀವಿ, ಯಾಕೆ? ಟು ಪ್ರೊಟೆಕ್ಟ್ ಫ್ರಮ್ ಔಟ್ಸೈಡ್. ಹಾಗೆ ಈ ಲೀಗಲ್ ಸಿಸ್ಟಮ್ ಇಸ್ ಅನ್ ಇನ್ವಿಸಿಬಲ್ ಫ್ರೇಮ್ ಅಂಡ್ ದಟ್ ವಿಲ್ ಮೇಕ್ ಶೋರ್ ಲೀಗಲಿ ಬೈಂಡ್ ಆಗಿರ್ತೀರ. ನಮ್ಮ ಹತ್ರ ಇರೋ ಸ್ವಲ್ಪ ಕ್ವಾಂಟಿಟಿ ಆಫ್ ಗೂಡ್ಸ್ಗೆ ನಾವು ಚಾಲೆಂಜ್ ಮಾಡಬೇಕಿದ್ರೆ ಲ್ಯಾಕ್ಸ್ ಅಂಡ್ ಕ್ರೋರ್ಸ್ ಆಫ್ ವರ್ತ್ ಆಫ್ ಅ ಬ್ರ್ಯಾಂಡ್ ನಾವು ಲೂಸ್ ಮಾಡ್ಕೊಳೋ ನೆಸಿಟಿ ಇಲ್ಲ, ರಿಲೇಶನ್ಶಿಪ್ ಕಳ್ಕೊಳೋ ನೆಸಿಟಿ ಇಲ್ಲ. ಸೊ ಗೋ ಅಗೇನ್ ನಿಮ್ ಬಿಸ್ನೆಸ್ ಅಲ್ಲಿ ಲೀಗಲಿ ಹೇಗೆ ನೀವು ಬೈಂಡ್ ಆಗಿದ್ದೀರಾ ಚೆಕ್ ಮಾಡಿ. I think in this point, let me ask a further question, because I was talking